ಹಾಯ್ ಹಲೋ ವೆಲ್ಕಮ್ ಟು ಎ.ಕೆ. ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಆರೋಗ್ಯಕರವಾದಂತಹ ನೆಲ್ಲಿ ಸಟ್ಟು ಮಾಡಿ ಅದರ ತಂಬುಳಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ನೆಲ್ಲಿ ಸಟ್ಟಿನ ತಂಬುಳಿಯನ್ನು ಮಾಡುವ. ಫಸ್ಟಿಗೆ ನಾವು ಬೆಟ್ಟದ ನೆಲ್ಲಿಕಾಯಿಯಿಂದ ನೆಲ್ಲಿಕಾಯಿಯ ಸಟ್ಟನ್ನು ರೆಡಿ ಮಾಡಿಕೊಳ್ಳುವ. ಈ ನೆಲ್ಲಿ ಸಟ್ಟು ಮಾಡಲಿಕ್ಕೆ ನಾವಿಲ್ಲಿ ಒಂದು 10 ಬೆಟ್ಟದ ನೆಲ್ಲಿಕಾಯಿಯನ್ನು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಡ್ರೈ ಮಾಡಿ ತಗೊಂಡಿದ್ದೇನೆ. ಅಂದರೆ ಯಾವುದೇ ನೀರಿನ ಅಂಶ ಇಲ್ಲದ ರೀತಿ ಒಣಗಿಸಿ ತಗೊಂಡಿದ್ದೇನೆ. ಇನ್ನಿದನ್ನು ಈ ರೀತಿ ಒಂದ್ಸಲ ಜಜ್ಜಿಕೊಳ್ಬೇಕು. ನೋಡಿ, ಇಷ್ಟು ಜಜ್ಜಿಕೊಂಡ್ರೆ ಸಾಕು. ಅದರ ಬೀಜ ಕಾಣುವಲ್ಲಿವರೆಗೆ ಈ ರೀತಿ ಒಂದ್ಸಲ ಜಜ್ಜಿಕೊಂಡ್ರೆ ಸಾಕು. ಈ ರೀತಿ ಎಲ್ಲ ಬೆಟ್ಟದ ನೆಲ್ಲಿಕಾಯಿಯನ್ನು ರೆಡಿ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ ಸಿ ಅಂಶ ತುಂಬ ಇದೆ ಇದರಲ್ಲಿ. ನೋಡಿ, ಈ ರೀತಿ ಎಲ್ಲ ನೆಲ್ಲಿಕಾಯಿಯನ್ನು ಜಜ್ಜಿಕೊಳ್ಳಿ. ಸ್ನೇಹಿತರೆ, ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇನ್ನೂ ಒಂದು ಈ ರೀತಿಯ ಬಾಟಲ್ ತಗೊಂಡು ಅದರಲ್ಲಿ ನಾವು ಜಜ್ಜಿಕೊಂಡಂತಹ ಬೆಟ್ಟದ ನೆಲ್ಲಿಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಬಾಟಲ್ ಕೂಡ ಡ್ರೈ ಆಗಿರಲಿ. ನೀವು ಯಾವ ಪಾತ್ರೆಯಲ್ಲಿ ಹಾಕ್ತೀರೋ ಆ ಪಾತ್ರೆ ಮಾತ್ರ ಡ್ರೈ ಆಗಿರಲಿ. ನೀರಿನಂಶ ಇರೋದು ಬೇಡ. ಹಾಗೆ ಅದು ಟೈಟ್ ಆಗಿರಬೇಕು, ಯಾವುದೇ ಗಾಳಿ ಸೋಕಬಾರ್ದು ಅದಕ್ಕೆ. ಇನ್ನಿದನ್ನು ಈ ರೀತಿ ಒಂದು 10 ರಿಂದ 12 ದಿನ ಹಾಗೆ ಇಡಬೇಕು. ಕೆಲವರು ಅದರ ಮೇಲೆ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನು ಹರಡಿಕೊಳ್ಬೇಕು. ತುಂಬ ಉಪ್ಪನ್ನು ಹರಡಿಕೊಳ್ಳೋದು ಬೇಡ, ಅದು ಗಟ್ಟಿ ಆಗ್ತದೆ. ನಮಗೆ ಅದು ಸ್ಮೂತ್ ಆಗಿ ಇರಬೇಕು. ನೋಡಿ, ಇದೀಗ ಒಂದು 12 ದಿನ ಆದ ಮೇಲೆ ಈ ರೀತಿ ನೋಡಿ ಅದರ ಬೀಜ ಎಲ್ಲ ಈ ರೀತಿ ತಗೊಳ್ಬೇಕು. ತುಂಬ ಸುಲಭದಲ್ಲಿ ಬರ್ತದೆ. ತುಂಬ ಉಪ್ಪು ಹಾಕಿದರೆ ಅದು ಗಟ್ಟಿ ಆಗ್ತದೆ. ಗಟ್ಟಿ ಆಗಬಾರ್ದು, ಈ ರೀತಿ ಸ್ಮೂತ್ ಆಗಿ ಇರಬೇಕು. ಅದಕ್ಕೋಸ್ಕರ ನೋಡಿ, ಈ ರೀತಿ ಒಂದು 10 ದಿನ ಆಗುವಾಗ ಆ ಬಾಟಲಿಂದ ತೆಗೆದು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಅದರಲ್ಲಿರುವಂತಹ ಬೀಜವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಳ್ಳಿ. ನಿಮಗಿದು ಈ ಕಲರ್ ಬೇಡ, ವೈಟಲ್ಲಿ ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕಿ ಇಡ್ಬೋದು. ತುಂಬ ಉಪ್ಪು ಹಾಕಿ ಇಡಬೇಡಿ. ಹಾಕುವಾಗಲೇ ಸ್ವಲ್ಪ ಉಪ್ಪು ಹಾಕಿ ತೆಗೆದಿಟ್ರಾಯ್ತು. ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಿ. ಇನ್ನಿದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು 1/4 ರಿಂದ ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇನ್ನಿದನ್ನು ಪುನಃ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳಿ. ನೀವು ಉಪ್ಪು ಹಾಕಿದರೆ ಇದು ಕಲರ್ ಸ್ವಲ್ಪ ವೈಟಲ್ಲಿ ಇರ್ತದೆ, ಈ ಕಲರಿಗೆ ಬರುವುದಿಲ್ಲ. ನೀರು ಹಾಕುವ ಅವಶ್ಯಕತೆ ಇಲ್ಲ ಗ್ರೈಂಡ್ ಮಾಡುವಾಗ. ನಾನು ಫಸ್ಟಿಗೆ ಉಪ್ಪು ಹಾಕಿಕೊಳ್ಳದ ಕಾರಣ ಈಗ ಹಾಕಿಕೊಳ್ತಾ ಇದ್ದೇನೆ ಗ್ರೈಂಡ್ ಮಾಡುವಾಗ. ಇನ್ನು ಈ ರೀತಿ ಒಂದು ಬಾಳೆ ಎಲೆಯಲ್ಲಿ ನೀವು ಯಾವ ರೀತಿ ಸೆಂಡಿಗೆ ಎಲ್ಲ ಹಾಕಿಕೊಳ್ತೀರೋ ಅದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಈ ರೀತಿ ತೆಳು ಮಾಡಿಕೊಳ್ಳಿ. ತುಂಬ ತೆಳು ಮಾಡಿಕೊಳ್ಬೇಡಿ, ಅದು ಒಣಗಿದಾಗ ಬಾಳೆ ಎಲೆಯಿಂದ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಈ ರೀತಿ ಮಾಡಿಕೊಳ್ಳಿ. ಈ ನೆಲ್ಲಿಕಾಯಿ ಸೀಸನಲ್ಲಿ ಈ ರೀತಿ ಮಾಡಿ ಇಟ್ಟುಕೊಂಡ್ರೆ ನಿಮಗೆ ಯಾವಾಗಲೂ ನೆಲ್ಲಿಕಾಯಿಯ ತಂಬುಳಿಯನ್ನು ಮಾಡಿಕೊಳ್ಳಬಹುದು. ನೋಡಿ, ಈ ರೀತಿ ಎಲ್ಲವನ್ನು ಸಣ್ಣ ಸಣ್ಣಗೆ ರೆಡಿ ಮಾಡಿಕೊಂಡ್ರಾಯಿತು. ತುಂಬ ಬಿಸಿಲಿರುವಾಗ ಇದನ್ನು ಮಾಡಿಕೊಂಡ್ರೆ ಇದು ಬೇಗ ಒಣಗ್ತದೆ. ಈ ನೆಲ್ಲಿಕಾಯಿಯನ್ನು ಸೇವಿಸೋದ್ರಿಂದ ಈ ಕೂದಲುದುರುವ ಸಮಸ್ಯೆ, ಕೂದಲಿನ ಸಮಸ್ಯೆ, ಕೂದಲಿನ ಆರೋಗ್ಯಕ್ಕೆ ಎಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಈ ರೀತಿ ಮಾಡಿಟ್ಟುಕೊಂಡ್ರೆ ಬೇಕಾಗುವಾಗ ನಾವು ನೆಲ್ಲಿಕಾಯಿಯನ್ನು ಸೇವಿಸಿದ ರೀತಿ ಆಗ್ತದೆ. ನೋಡಿ, ಎಲ್ಲವನ್ನ ಈ ರೀತಿ ಸಣ್ಣಗೆ ಹಾಕಿಕೊಂಡ್ರಾಯ್ತು. ಸ್ವಲ್ಪ ದಪ್ಪದಲ್ಲಿ ಈ ರೀತಿ ಸೆಂಡಿಗೆ ಹಾಕಿದ ರೀತಿ ಹಾಕಿಕೊಂಡ್ರಾಯ್ತು. ನಿಮ್ಮಲ್ಲಿ ಬಾಳೆ ಎಲೆಯೇ ಆಗಬೇಕು ಅಂತಿಲ್ಲ, ಪ್ಲಾಸ್ಟಿಕಲ್ಲಿ ಬೇಕಿದ್ದರೂ ಹಾಕಿಕೊಳ್ಬಹುದು. ಅದು ನಿಮ್ಮ ಇಷ್ಟ, ಯಾವ ರೀತಿ ಬೇಕು ನಿಮಗೆ, ಯಾವ ರೀತಿ ಸುಲಭ ಆಗ್ತದೋ ಆ ರೀತಿ ಹಾಕಿಕೊಳ್ಳಿ. ಇನ್ನಿದನ್ನು ಒಂದು 3 ರಿಂದ 4 ಬಿಸಿಲು ಒಣಗಿಸಿಕೊಂಡ್ರಾಯ್ತು. ಒಣಗಿಸಿದ ಮೇಲೆ ನೋಡಿ, ಇದು ಈ ರೀತಿ ನಮಗೆ ಸಿಗ್ತದೆ. ಒಂದು 2 ಬಿಸಿಲಾದ ತಕ್ಷಣ ಇನ್ನೊಂದು ಸೈಡನ್ನು ಕೂಡ ಅದೇ ರೀತಿ ಒಣಗಿಸಿಕೊಳ್ಳಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇನ್ನಿದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ, ಹಾಗೇ ಇರ್ತದೆ. ಚೆನ್ನಾಗಿ ಒಣಗಿದ ಗಾಳಿ ಹೋಗದಂತಹ ಪಾತ್ರೆಗೆ ಹಾಕಿಟ್ರೆ ಬೇಗ ಹಾಳಾಗೋದಿಲ್ಲ. ಫಸ್ಟಿಗೆ ನಾವು ಉಪ್ಪು ಹಾಕಿಕೊಳ್ಳದ ಕಾರಣ ಇದು ಕಪ್ಪು ಕಲರಲ್ಲಿ ಬಂದಿದೆ. ನೀವು ಸ್ವಲ್ಪ ಉಪ್ಪು ಹಾಕಿಕೊಂಡು ಸ್ವಲ್ಪ ವೈಟ್ ಕಲರಲ್ಲಿ ಬರ್ತದೆ. ಇನ್ನಿದರ ತಂಬುಳಿಯನ್ನು ರೆಡಿ ಮಾಡಿಕೊಳ್ಳುವ. ತಂಬುಳಿ ಮಾಡಲಿಕ್ಕೆ ನೋಡಿ, ನಾನಿಲ್ಲಿ ಒಂದು ನೆಲ್ಲಿ ಸಟ್ಟನ್ನು ಒಂದು
ಕಪ್ಪಲ್ಲಿ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಒಂದು 1/4 ಗ್ಲಾಸ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕಿ 1 ಗಂಟೆ ಹೊತ್ತು ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. ಅದು ಗಟ್ಟಿ ಇರುವ ಕಾರಣ ಸ್ವಲ್ಪ ನೆಂದರೆ ನಮಗೆ ಕಡಿಲಿಕ್ಕೆ ಸುಲಭ ಆಗ್ತದೆ. ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ, ಇದೀಗ ನೆನೆದಂತಹ ನೆಲ್ಲಿಸಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿದಂತಹ ಕಾಯಿ ತುರಿ, ಮಜ್ಜಿಗೆಯಲ್ಲೇ ನೆನೆ ಹಾಕಬೇಕು ಅಂತಿಲ್ಲ, ನೀರಲ್ಲಿ ಕೂಡ ನೆನೆ ಹಾಕಿ ಇಡ್ಬೋದು. ಇನ್ನಿದಕ್ಕೆ 1 ಹಸಿಮೆಣಸು, ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು, ಇಷ್ಟು ಹಾಕಿ ನುಣ್ಣಗೆ ರುಬ್ಬಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ತೆಳು ಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮಜ್ಜಿಗೆ, ಹುಳಿ ಇಲ್ಲದಂತಹ ಮಜ್ಜಿಗೆಯನ್ನು ಆ್ಯಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾದಂತಹ ತಂಬುಳಿ ರೆಡಿಯಾಗ್ತದೆ. ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ, ಹಾಗೆ ಕೆಂಪು ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟಾದರೆ ರುಚಿಕರವಾದಂತಹ ತಂಬುಳಿ ರೆಡಿಯಾಯಿತು. ಸ್ನೇಹಿತರೆ, ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.